ನಿನಗಾಗಿ ಭಾಗ 78. ದಮಯಂತಿ ಮತ್ತು ವಿಕ್ರಮ್ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದರು ಕೂಡ ಪದೇ ಪದೇ ಕಿರಣ್ ಕಾಲ್ ಮಾಡುತ್ತಿದ್ದ. ಅವನಿಗೆ ಅನಿಸಿತು, ನಾನು ಇನ್ನೂ ಸ್ವಲ್ಪ ಹೊತ್ತಿಗೆ ಹೋಗಿಲ್ಲವಾದರೆ ಅವನೇ ಹಾಸ್ಪಿಟಲ್ ಬಳಿ ಬಂದು ಬಿಡುತ್ತಾನೆ. ಹೇಗಿದ್ದರೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಅವನಿಗೆ ಗೊತ್ತು. ಫೋನ್ ಮಾಡಿದ್ದರೂ ಮಾಡಿರಬಹುದು. ನಾನು ಮತ್ತು ದಮಯಂತಿ ಜೊತೆಯಲ್ಲಿರುವುದನ್ನು ನೋಡಿ ಅವನು ತುಂಬ ಕಷ್ಟ ಪಡಬಹುದು ಅಂತ ಅಂದುಕೊಂಡು ಸ್ವಲ್ಪ ಬೇಗ ಊಟ ಮಾಡಲು ಪ್ರಯತ್ನಿಸುತ್ತಾನೆ. ಆಗ ಅವಳು, ಏಕೆ ಇಷ್ಟೊಂದು ಬೇಗ ಊಟ ಮಾಡುತ್ತಿದ್ದೀರಿ, ನಿಧಾನವಾಗಿ ತಿನ್ನಿ, ಅಜ್ಜಿ ಮತ್ತು ಭಾವ ಅತ್ತೆಯ ಬಳಿ ಇದ್ದಾರೆ ಅಂತ ಹೇಳುತ್ತಾಳೆ. ಆದರೂ ಕೂಡ ಅವನ ಕಷ್ಟವನ್ನು ನೋಡಿ ಅವಳಿಗೆ ತಡೆದುಕೊಳ್ಳಲಾಗುವುದಿಲ್ಲ. ಏನೋ ಇಂಪಾರ್ಟೆಂಟ್ ಕೆಲಸವಿರಬಹುದು ಅಂತ ಇವಳು ಬೇಗ ಊಟ ಮಾಡಿದಳು. ಬನ್ನಿ ಹೋಗೋಣ ಅಂತ ಅಂದಳು. ನಂತರ ಅವನಿಗೆ ಕನ್ಫ್ಯೂಸ್ ಆಯಿತು. ಇವಳನ್ನು ಮನೆಗೆ ಕರೆದುಕೊಂಡು ಹೋಗಲ ಅಥವಾ ಇಲ್ಲೇ ಇರಲ್ಲ ಅಂತ ಅವನಿಗೆ ಆಸೆ ಆಗುತ್ತಿದೆ. ಮನೆಗೆ ಕರೆದುಕೊಂಡು ಹೋಗಬೇಕು. ಇಬ್ಬರು ತಮ್ಮ ಹಾಸಿಗೆಯ ಮೇಲೆ ಒಟ್ಟಿಗೆ ಮಲಗಿ ತುಂಬ ದಿನಗಳಾಯಿತು. ಇಷ್ಟು ದಿನ ಅವಳು ಫಾರ್ಮ್ ಹೌಸ್, ಹೋಟೆಲ್ ಈ ರೀತಿ ಇದ್ದಳು. ನನ್ನ ಜೊತೆ ಯಾವಾಗ ಇರುವುದು, ನನ್ನ ಮನೆಯಲ್ಲಿ ಅಂತ ಅಂದುಕೊಳ್ಳುತ್ತಿದ್ದ. ಅಷ್ಟರಲ್ಲಿ ದಮಯಂತಿ, ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ, ನಮ್ಮ ಮನೆಯ ನಮ್ಮ ಹಾಸಿಗೆಯ ಮೇಲೆ ಮಲಗಿ ತುಂಬ ದಿನವಾಯಿತು ಅಂತ ಹೇಳಿದ. ತಕ್ಷಣ ಅವನು ಕಣ್ಣು ಖುಷಿಯಿಂದ ಕುಣಿಯಿತು. ಯಾಕೆ, ಏನಾಯಿತು ಅಂತ ಅವಳು ಕೇಳಿದಾಗ, ನಾನು ಕೂಡ ಅದನ್ನೇ ಯೋಚಿಸುತ್ತಾ ಇದ್ದೆ, ನಾವಿಬ್ಬರು ಒಂದೇ ರೀತಿ ಯೋಚಿಸುತ್ತೇವೆ ಅಲ್ಲವೇ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಗೆ ಮುತ್ತು ಕೊಟ್ಟ. ಈಗ ನಾವಿಬ್ಬರು ಮನೆಗೆ ಹೋಗೋಣ, ನನಗೂ ಕೂಡ ನಿನ್ನನ್ನು ಬಿಟ್ಟು ತುಂಬ ದಿನ ದೂರ ಇರಲು ಆಗುವುದಿಲ್ಲ ಅಂತ ಹೇಳಿದ. ಇಬ್ಬರು ಖುಷಿಯಿಂದ ಕಾರಿನಲ್ಲಿ ಹೋಗುತ್ತಿದ್ದರು. ದಾರಿ ಮಧ್ಯೆ ಪದೇ ಪದೇ ನಗುತ್ತಾ ಅವನು ಇವಳನ್ನು ನೋಡುತ್ತಿದ್ದ. ಅವಳು ಕೂಡ ನಾಚಿಕೊಳ್ಳುತ್ತಿದ್ದಳು. ಇಂದು ಅವರಿಬ್ಬರ ಅದ್ಭುತವಾದ 2ನೇ ರಾತ್ರಿ ಆಗುತ್ತದೆ ಅಂತ ಅವರಿಬ್ಬರು ಖುಷಿಯಿಂದ ಇದ್ದರು. ಆದರೆ ವಾಸ್ತವ ಬೇರೆ. ಏಕೆಂದರೆ ಅವನು ಮರೆತು ಬಿಟ್ಟಿದ್ದಾನೆ ಕಿರಣ್ ಅವರ ಜೊತೆ ಇರುವುದು. ಇವರಿಬ್ಬರಿಗೆ ಮೊದಲ ರಾತ್ರಿ ಆಗಲು ಕಿರಣ್ ಬಿಡುತ್ತಾನ? ಇದು ಸ್ವಲ್ಪ ಯೋಚಿಸುವ ವಿಷಯ. ಆದರೆ ವಿಕ್ರಮ್ ಎಷ್ಟು ಯಾಮಾರಿದ್ದಾನೆ ಅಂದರೆ ಅವನು ಸ್ವಲ್ಪವೂ ಕೂಡ ಕಿರಣ್ ಬಗ್ಗೆ ಯೋಚಿಸುತ್ತಿಲ್ಲ. ಮಿಂಚಿನಂತಹ ಕಣ್ಣುಗಳ ನೋಟದ ಸೆಳೆತದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದಾನೆ. ಅವನಿಗೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ ಅದು ಬೇಡ. ಸದ್ಯಕ್ಕೆ ದಮಯಂತಿ ತನ್ನ ಜೊತೆ ಇರಬೇಕು, ಅವಳ ಪ್ರೀತಿ ಬೇಕು ಅಷ್ಟೇ. ವಿಕ್ರಮ್ ಕಾರಿನಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರುವ ಹಾಡುಗಳನ್ನು ಹಾಕಿದ್ದ. ಅವುಗಳು ತೀರಾ ರೊಮ್ಯಾಂಟಿಕ್ ಆಗಿದ್ದರಿಂದ ದಮಯಂತಿಯ ಮುಖ ತುಂಬ ಕೆಂಪಗೆ ಆಗಿದ್ದು ಒಮ್ಮೊಮ್ಮೆ ತನ್ನ ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಳ್ಳುತ್ತಿದ್ದಳು. ಅವನು ಅವಳ ಮುದ್ದಾದ ಮುಖವನ್ನು ನೋಡಲು ಪದೇ ಪದೇ ಪರದಾಡುತ್ತಿದ್ದ. ನೀನು ನಿನ್ನ ಮುಖವನ್ನು ಮುಚ್ಚಿಕೊಂಡರೆ ನನಗೆ ಕಷ್ಟವಾಗುತ್ತದೆ, ಏಕೆಂದರೆ ನಾನು ನಿನ್ನ ಮುಖವನ್ನು ನೋಡಿದರೆ ಮಾತ್ರ ಡ್ರೈವಿಂಗ್ ಮಾಡಲು ಸಾಧ್ಯವಾಗುವುದು ಅಂತ ಅವಳಿಗೆ ಬಣ್ಣದ ಮಾತುಗಳಿಂದ ತೀಟೆ ಮಾಡಲು ಶುರು ಮಾಡಿದ. ಆಗ ಅವಳು, ನಾನು ಸಿಕ್ಕಿಲ್ಲವಾದರೆ ಏನು ಮಾಡುತ್ತಿದ್ದೀರಿ ನೀವು ಅಂತ ಅಂದಳು. ಅವನು ಸ್ವಲ್ಪ ಹೊತ್ತು ಯೋಚಿಸಿ, ನೀನು ಸಿಕ್ಕಿಲ್ಲದಿದ್ದರೆ ಈಗ ನಾನು ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ವಿಷಯದಲ್ಲಿ ಬ್ಯುಸಿ ಇರುತ್ತಿದ್ದೆ, ಮನೆಗೆ 3 ದಿನಕ್ಕೆ ಒಮ್ಮೆ ಬರುತ್ತಿದ್ದೆ, ಒಮ್ಮೊಮ್ಮೆ ವಾರವಾಗುತ್ತಿತ್ತು. ನೀನು ಬಂದ ಮೇಲೆ ಪ್ರತಿ ಕ್ಷಣವೂ ನಾನು ನಿನ್ನ ಜೊತೆ ಇರುವುದು, ನಿನ್ನನ್ನು ಮುದ್ದಾಡಲು ಅಂತ ಹೇಳಿದ. ತಕ್ಷಣ ಅವಳ ಮುಖ ಇನ್ನೂ ಕೆಂಪಾಯಿತು. ನಾನು ಎಂದರೆ ಅಷ್ಟೊಂದು ಇಷ್ಟನಾ ಅಂತ ಕೇಳಿದರು. ರಾತ್ರಿಯೆಲ್ಲ ಕತೆ ಕೇಳಿ ಬೆಳಿಗ್ಗೆ ಯಾವ ಕತೆ ಹೇಳಿದೆ ಅನ್ನುವ ರೀತಿ ಆಯಿತು. ನೀನು ಅಂದರೆ ಇಷ್ಟ ಅಂತ, ನನ್ನ ಪ್ರಾಣ, ನನ್ನ ಉಸಿರು. ನೀನು ಇಲ್ಲವಾದರೆ ನಾನು ಇರಲು ಸಾಧ್ಯವೇ ಇಲ್ಲ. ನೀನು ನನ್ನ ಆಫೀಸ್ಗೆ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿಬಿಡು. ಆಗ ಇಬ್ಬರು ಆಫೀಸ್ನಲ್ಲಿ ಇರಬಹುದು. ಹೇಗಿದ್ದರೂ ನನ್ನದೇ ಬೆಡ್ರೂಮ್ ಇದೆ ಅಲ್ಲವೇ, ಮೂಡ್ ಬಂದಾಗ ರೂಮಿಗೆ ಹೋಗಬಹುದು. ನನ್ನ ಆಫೀಸ್ ಯಾರೂ ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳಿದಾಗ ಅವಳು ಇನ್ನೂ ನಾಚಿಕೆಯಿಂದ ಮುಖವನ್ನು ಮುಚ್ಚಿಕೊಂಡು, ಸಾಕಾ, ಇನ್ನೂ ಏನಾದರೂ ಹೇಳುತ್ತೀರಾ ಅಂತ ಕೇಳಿದಾಗ, ನಾನು ಸೀರಿಯಸ್ ಆಗಿ ಹೇಳುತ್ತಿರುವುದು, ಈ ವಿಷಯದ ಬಗ್ಗೆ ಯೋಚಿಸು ಅಂತ ಹೇಳಿದ.
ಬೆಡ್ರೂಮ್ಗೆ ಹೋಗಿ ಏನು ಮಾಡೋದು ಆಫೀಸ್ ಟೈಮಲ್ಲಿ ಅಂತ ಕೇಳಿದಾಗ ಅವನು ನಾಚಿಕೆ ಬಿಟ್ಟು ನಿನ್ನೆ ರಾತ್ರಿ ಮಾಡಿದ್ದು ಮಾಡುವುದು. ಅವಳು ಕೇಳಿದ ಅರ್ಥ ಆಫೀಸ್ ಟೈಮಲ್ಲಿ ಆ ರೀತಿ ಹೋಗಬಾರದು ಅಲ್ಲವೇ ಅಂತ. ಆದರೆ ಅವನು ಈ ರೀತಿ ಹೇಳಿದ, ನಿನ್ನೆ ರಾತ್ರಿ ನೀನು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೆ, ಈಗಲೂ ಕೂಡ ಸುಂದರವಾಗಿ ಇದ್ದೀಯಾ. ರಾತ್ರಿ ಆ ಬೆತ್ತಲಾದ ದೇಹದಲ್ಲಿ ಯಾವುದೇ ಅಲಂಕಾರ ಇರಲಿಲ್ಲ, ಯಾವುದೇ ಬಟ್ಟೆಗಳು ಇರಲಿಲ್ಲ. ದೇವಲೋಕದ ಅಪ್ಸರೆ ರೀತಿ ನೀನು ಕಾಣುತ್ತಿದ್ದೆ. ಈಗ ನೋಡಲು ಚಂದ್ರನಂತೆ ಇದ್ದೀಯ. ಆಗ 1000 ಚಂದ್ರನ ಹೊಳೆಯುವ ಬೆಳಕು ನಿನ್ನ ಮುಖ ಮತ್ತು ದೇಹದಲ್ಲಿ ಇದೆ ಅಂತ ಅನಿಸಿತು. ನೀನು ಸಾಮಾನ್ಯವಾದ ಹುಡುಗಿಯಲ್ಲ, ನಿನ್ನಲ್ಲಿ ಯಾವುದೋ ಶಕ್ತಿ ಇದೆ. ಅದಕ್ಕೆ ನೀನು ಕ್ಷಣದಿಂದ ಕ್ಷಣಕ್ಕೆ ಇನ್ನೂ ಸುಂದರವಾಗಿ ಕಾಣುತ್ತೀಯ. ನಿನ್ನನ್ನು ಸೇರಿದ ಮೇಲೆ ನನ್ನ ದೇಹದಲ್ಲಿ ಒಂದು ಹೊಸ ರೀತಿ ಚೈತನ್ಯ ಬಂದಂತೆ ಆಗಿದೆ. ಗೊತ್ತಿಲ್ಲ ಏನೋ ಅಂತ. ನನಗೆ ಒಂದು ಹೊಸ ಹುರುಪು ಬರುತ್ತಿದೆ. ನನಗೆ ಇದ್ದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರಟು ಹೋಗಿದೆ. ಅವಳು ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು. ಇದು ಮಾತ್ರವಲ್ಲ, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾಗ ಅಲ್ಲಿ ಇದ್ದ ಅರ್ಚಕರು ಕೂಡ ನನ್ನನ್ನು ನೋಡಿ ಅದೇ ರೀತಿ ಹೇಳುತ್ತಿದ್ದರು, ನೀನು ಸಾಮಾನ್ಯವಾದ ಹುಡುಗಿಯಲ್ಲ, ನಿನ್ನಲ್ಲಿ ದೈವಶಕ್ತಿ ಮನೆ ಮಾಡಿದೆ ಅಂತ. ನೀವು ಅದೇ ರೀತಿ ಹೇಳುತ್ತಿದ್ದೀರಾ ಅಂತ ಕೇಳಿದಾಗ ನನಗೆ ಫೀಲ್ ಆಗಿದ್ದನ್ನು ಹೇಳಿದೆ. ನಿನ್ನೆ ನಿನ್ನ ಜೊತೆ ಸೇರಿದ್ದು ಕೇವಲ ಒಂದು ರಾತ್ರಿ. ಆದರೆ ಬೆಳಿಗ್ಗೆಯಿಂದ ಆಫೀಸ್ಗೆ ಹೋಗದೆ ಫೋನಿನಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ದೇನೆ. 2 ಹೊಸ ಪ್ರಾಜೆಕ್ಟ್ಗಳು ಸಿಕ್ಕಿದೆ. ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು. ಏನೋ ಒಂದು ಒಳ್ಳೆಯದು ಆಗುತ್ತಿದೆ. ಹಿಂದೆ ನಮ್ಮಿಬ್ಬರ ಮಿಲನ ಅಷ್ಟೊಂದು ಪ್ರೀಷಿಯಸ್ ಅಂತ ನನಗೆ ತಿಳಿದಿದ್ದರೆ, ಮದುವೆಯಾದ ಹೊಸದರಲ್ಲೇ ಸೇರಿದ್ದರೆ ಇಷ್ಟೊತ್ತಿಗೆ ನನಗೆ ಎಷ್ಟು ಪ್ರಾಜೆಕ್ಟ್ಗಳು ಸಿಗುತ್ತಿತ್ತು ಅಂತ ಹೇಳಿದ. ಆಗ ಅವಳು ನನ್ನನ್ನು ಹೊಗಳಲು, ಈ ಮನುಷ್ಯನಿಗೆ ಒಂದು ವಿಷಯ ಸಿಕ್ಕಿದರೆ ಸಾಕು, ಅವರೂ ಕೂಡ ಕಷ್ಟಪಟ್ಟಿದ್ದಾರೆ ಅಲ್ಲವೇ, ಹಗಲು ರಾತ್ರಿ ಮನೆಯಲ್ಲಿ ಇದ್ದರೂ ಕೂಡ ಕೆಲಸ ಮಾಡುತ್ತಿರುತ್ತಾರೆ, ನನ್ನ ಪಾತ್ರ ಏನಿದೆ ಅಂತ ಸುಮ್ಮನಾದಳು. ನಾನು ಏನಾದರೂ ಮಾತನಾಡಿದರೆ ಅವರು 10 ಬಾರಿ ನನ್ನನ್ನು ಹೊಗಳುತ್ತಾರೆ. ಹೊಗಳಿಸಿಕೊಂಡು ಸಾಕಾಗಿಬಿಟ್ಟಿದೆ ಅಂತ ಅವಳು ವಿಂಡೋ ಕಡೆ ನೋಡುತ್ತಿದ್ದಳು. ಆಗ ವಿಕ್ರಮ್, ಆಗಲೇ ನಾನು ನಿನಗೆ ಬೋರ್ ಆಗಿಬಿಟ್ಟೆನಾ? ಕಾರಿನಲ್ಲಿ ಕುಳಿತಿರುವುದು ಇಬ್ಬರೇ. ಇನ್ನು ಸ್ವಲ್ಪ ಹೊತ್ತು ಆದ ಮೇಲೆ ಮನೆಗೆ ಹೋಗುತ್ತೇವೆ. ಅಲ್ಲಿ ಎಲ್ಲರೂ ಮುತ್ತಿಕೊಂಡು ಬರುತ್ತಾರೆ. ನಮ್ಮಿಬ್ಬರ ಸುತ್ತ ಅಲ್ಲಿ ಪ್ರೈವಸಿ ಸಿಗುವುದಿಲ್ಲ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಕಾರನ್ನು ಟ್ರೈ ಮಾಡುತ್ತಿದ್ದರೆ ನೀನು ಮೌನವಾಗಿ ಇರುತ್ತೀಯ ಅಂತ ಕೇಳಿದ. ಆ ರೀತಿ ಏನೂ ಇಲ್ಲ ರೀ, ನಾನು ಮಾತನಾಡುವುದೇ ಕಡಿಮೆ ಅಲ್ಲವೇ. ನೀವು ನನ್ನನ್ನು ತುಂಬ ಹೊಗಳಿದರೆ ನನಗೆ ಹಿಂಸೆ ಆಗುತ್ತದೆ. ಸುಮ್ಮನೆ ನನ್ನನ್ನು ಇಷ್ಟೊಂದು ಹೊಗಳಬೇಡಿ. ಏನೂ ಇಲ್ಲದೆ ಬಂದವಳು, ಒಂದು ಸುಂದರವಾದ ಬದುಕನ್ನು ಕೊಟ್ಟಿದ್ದೀರಾ. ನಿಮ್ಮ ಋಣ ನನ್ನ ಮೇಲೆ ಜಾಸ್ತಿ ಇದೆ ಅಂತ ಹೇಳಿದಾಗ ಅವನು ಸುಮ್ಮನಾದ. ನಂತರ ಅವಳು ಗೇರ್ ಮೇಲೆ ಇದ್ದ ಅವನ ಕೈ ಮೇಲೆ ತನ್ನ ಕೈಯನ್ನು ಇಟ್ಟಳು. ಅವನು ಖುಷಿಯಿಂದ ಅವಳ ಕಡೆ ನೋಡಿದ. ಮುಂದೆ ನೋಡಿ ಡ್ರೈವ್ ಮಾಡಿ, ನಾನು ಮನೆಗೆ ಹೋದ ಮೇಲೆ ಸಿಗುತ್ತೇನೆ. ರಾತ್ರಿ ಪೂರ್ತಿ ನಾವು ಮನೆಗೆ ಸೇಫಾಗಿ ಹೋಗಬೇಕು, ನನ್ನ ಕಡೆ ನೋಡಬೇಡಿ ಅಂತ ತಮಾಷೆಯಾಗಿ ಅವನಿಗೆ ಬೈದಳು. ಇಬ್ಬರು ಅರ್ಧ ಗಂಟೆ ಹೋಗಬೇಕಾದ ಮನೆಗೆ 2 ಗಂಟೆಗೆ ಹೋದರು. ಅಂದರೆ ಅಷ್ಟು ಸಮಯ ಅವನು ನಿಧಾನವಾಗಿ ಡ್ರೈವ್ ಮಾಡಿ ಕರೆದುಕೊಂಡು ಹೋದ. ಅವಳು ಒಪ್ಪಿದ್ದರೆ ಕಾರಿನಲ್ಲೇ ಇದ್ದು ಬಿಡುತ್ತಿದ್ದ, ಅಲ್ಲೇ ಪಾರ್ಕಿಂಗ್ಗೆ ಹಾಕಿ. ಅವನಿಗೆ ಆದಷ್ಟು ಜನಗಳ ಜೊತೆ ಇರಲು ಇಷ್ಟವಾಗುತ್ತಿಲ್ಲ. ಇತ್ತೀಚೆಗೆ ಕೇವಲ ದಮಯಂತಿಯ ಜೊತೆ ಇರಬೇಕು ಅಷ್ಟೆ. ಮನೆಗೆ ಬಂದ ತಕ್ಷಣ ಅವಳು ಇಳಿಯಲು ಮುಂದಾದಳು. ಆಗ ಅವನು ಹೇಳಿದ, ನೀನು ಇಳಿಯಬೇಡ, ಕಾರಿನ ಡೋರನ್ನು ನಾನು ತೆಗೆಯುತ್ತೇನೆ ಅಂತ ಹೇಳಿದ. ಇದೆಲ್ಲ ಬೇಕಾ? ನನಗೆ ಕಾರಿನ ಡೋರನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ ಅಂತ ನೀವೇಕೆ ಅಂದುಕೊಳ್ಳುತ್ತೀರಾ? ಮನೆಯಲ್ಲಿ ಅಷ್ಟು ಕೆಲಸ ಮಾಡುತ್ತಿದ್ದೆ ಅಂತ ಹೇಳುತ್ತಾಳೆ. ಅದು ಒಂದು ರೀತಿಯ ರೆಸ್ಪೆಕ್ಟ್. ಪ್ರತಿಯೊಬ್ಬರೂ ಕೂಡ ಕೈಕಾಲು ಗಟ್ಟಿಯಾಗಿ ಇರುತ್ತದೆ, ತೆಗೆಯಲು ಬರುವುದಿಲ್ಲ ಅಂತ ಅಲ್ಲ. ಅಯ್ಯೋ ಹೌದಾ, ನನಗೆ ಇದೆಲ್ಲ ಗೊತ್ತಿಲ್ಲ, ಸಾರಿ ಅಂತ ಹೇಳಿದಳು. ಆಗ ಅವನು ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ಸ್ವಲ್ಪ ಸಮಯ ಸಿಕ್ಕಿದರೆ ಸಾಕು ಅಲ್ಲವೇ,
ನೀವು ನಿಮ್ಮ ಕೆಲಸ ಸಾಧಿಸಿಕೊಳ್ಳುತ್ತೀರಾ ಅಂತ ಹೇಳಿ ಅವಳು ಕೂಡ ಹತ್ತಿರ ಬನ್ನಿ ಅಂತ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು. ನೆನ್ನೆ ರಾತ್ರಿ ಆದ ಮೇಲೆ ಇಬ್ಬರಿಗೂ ಅಷ್ಟೊಂದು ನಾಚಿಕೆ ಇಲ್ಲ. ಅವನಿಗೆ ನಾಚಿಕೆ ಇಲ್ಲ, ಆದರೆ ಇವಳಿಗೆ ಅವನ ಜೊತೆ ಇರಬೇಕು ಅಂತ ಆಸೆ ಆಗುತ್ತಿದೆ. ಮನೆಯೊಳಗೆ ಹೋದರು. ಅಲ್ಲಿ ಎಲ್ಲರೂ ಖುಷಿಪಟ್ಟರು. ಶಾಂತಿ ಆಂಟಿ ಇಬ್ಬರಿಗೂ ಆರತಿ ಮಾಡಿ ಒಳಗೆ ಕರೆದುಕೊಂಡರು. ಆಗ ವಿಕ್ರಮ್, ನನಗೆ ಏಕೆ ಆರತಿ? ಅವಳಿಗೆ ಬೇಕಾದರೆ ಮಾಡು, ಅವಳು ಈ ಮನೆಯ ಮಹಾಲಕ್ಷ್ಮಿ ಅಂದರೆ ನೀವಿಬ್ಬರು ಜೊತೆಯಾಗಿ ನಿಂತುಕೊಳ್ಳಬೇಕು. ಯಾವಾಗಲೂ ಯಾವುದೇ ಪೂಜೆಯ ವಿಷಯದಲ್ಲಿ ಇದ್ದರೂ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದಳು. ಆ ರೀತಿ ಇದೆಯಾ ಅಂತ ಅವಳ ಭುಜದ ಮೇಲೆ ಕೈ ಹಾಕಿ ನಿಂತುಕೊಂಡ. ಆಗ ಶಾಂತಿಗೆ ಅನಿಸಿತು, ಈಗ ಇವರಿಬ್ಬರ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದೇನೋ. ಮೊದಲು ಹತ್ತಿರ ಬನ್ನಿ ಅಂದರೆ ಹಿಂದೆ ಮುಂದೆ ನೋಡುತ್ತಿದ್ದರು, ಸ್ವಲ್ಪ ದೂರ ದೂರ ನಿಲ್ಲುತ್ತಿದ್ದರು. ಈಗ ಒಬ್ಬರಿಗೆ ಒಬ್ಬರು ಅಂಟಿಕೊಂಡು ನಿಂತಿದ್ದಾರೆ ಅಂತ ಅವಳು ಕಣ್ಣು ತುಂಬಿಕೊಂಡಳು. ಅವರಿಬ್ಬರ ಪ್ರೀತಿಯನ್ನು ಸೂರ್ಯ ಮನೆಯಲ್ಲಿ ಇದ್ದ. ಅವನು ಕೂಡ ಶಾಂತಿಯ ಕೆಲಸವನ್ನು ನೋಡಿ ನಗುತ್ತಿದ್ದ. ಅವರ ಮಾವನ ಕಾಲಿಗೆ ದಮಯಂತಿ ಬಿದ್ದಳು. ನಂತರ ರೆಸ್ಟ್ ಮಾಡಲು ರೂಮಿಗೆ ಹೋಗುತ್ತೇನೆ ನಾನು ಅಂತ ವಿಕ್ರಮ್ ಬಳಿ ಹೇಳಿದಳು. ದಮಯಂತಿ ರೂಮಿಗೆ ಹೋದ ತಕ್ಷಣ ಸೂರ್ಯ ವಿಕ್ರಮ್ ಬಳಿ ಹೇಳುತ್ತಾನೆ, ನಿನ್ನ ಗೆಳೆಯ ಕಿರಣ್ ಬಂದಿದ್ದಾನೆ, ನೆನಪಿದೆಯಾ ಅಂತ. ನೆನಪಿದೆ ಅಪ್ಪ, ಆದರೆ ಭಯವಾಗುತ್ತಿದೆ. ಅವನು ನಾನು ದಮಯಂತಿಯ ಜೊತೆ ಇದ್ದರೆ ಹಿಂಸೆ ಪಡುತ್ತಾನೆ, ಬೇಗ ಅವನಿಗೆ ಮದುವೆ ಮಾಡಿಬಿಡು ಅಂತ ಹೇಳಿದ. ವಿಕ್ರಮ್ಗೆ ಈಗ ಇನ್ನೂ ಟೆನ್ಷನ್ ಶುರುವಾಯಿತು. ನಾನು ಯಾವ ರೂಮ್ಗೆ ಹೋಗಲಿ? ಕಿರಣ್ ರೂಮಿಗೆ ಹೋಗಲ್ಲ ಅಥವಾ ನನ್ನ ಹೆಂಡತಿ ನನ್ನನ್ನು ಕಾಯುತ್ತಿರುತ್ತಾಳೆ ಅಂತ ಅವನು ತುಂಬ ಸ್ಟ್ರೆಸ್ ಆದಾಗ ಸೂರ್ಯ ಹೇಳಿದ, ಒಂದು ಬಾರಿ ಕಿರಣ್ ಜೊತೆ ಮಾತನಾಡಿ ಆನಂತರ ನಿನ್ನ ರೂಮಿಗೆ ಹೋಗು, ಅವನಿಗೆ ಸಮಾಧಾನ ಮಾಡು, ಅವನಿಗೆ ಅವನ ರೀತಿಯಲ್ಲೇ ಎಲ್ಲ ಅರ್ಥವಾಗುವಂತೆ ಹೇಳು ಅಂತ ಹೇಳಿದ. ಅದು ಸರಿ ಅಂತ ಕಿರಣ್ ರೂಮ್ಗೆ ಹೋದಾಗ ಅಲ್ಲೇ ಇದ್ದ. ಅವನ ಪರಿಸ್ಥಿತಿಯನ್ನು ನೋಡಿ ಬೆಚ್ಚಿದ. ಇವನು ಬರುವುದು ಲೇಟಾಗುತ್ತದೆ ಅನ್ನುವ ಕೋಪಕ್ಕೆ ಮಾಡಬಾರದ ಕೆಲಸವನ್ನು ಮಾಡಿದ್ದಾನೆ. ಅಯ್ಯೋ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.